ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರನ್ನ ಮಂತ್ರಿ ಮಾಡಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಕಾಶಪ್ಪನವರ್ಗೆ ಪಂಚಮಸಾಲಿ ಸಮುದಾಯದ ಸಪೋರ್ಟ್ ಈಗ ಸಿಗ್ತಾ ಇದೆ. ವಿಜಯಾನಂದ ಕಾಶಪ್ಪನವರ್ ಬೆನ್ನಿಗೆ ನಿಂತಿರುವಂತ ಸಮುದಾಯ ಅವರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಕಾಶಪ್ಪನವರ್ ಮಂತ್ರಿ ಮಾಡಿ ಅಂತೇಳಿ ಪಂಚಮಸಾಲಿ ಸಮುದಾಯದಿಂದ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಕೋಟಾದಿಂದ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಮಹಾಪಟ್ಟು ಹಿಡಿದಿದ್ದಾರೆ. ಕಳೆದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಬಿಗ್ ಗಿಫ್ಟ್ ಕೊಟ್ಟಿರುವಂತ ಶಾಸಕ ಇಡೀ ಪಂಚಮಸಾಲಿ ಸಮುದಾಯದ ಕಾಂಗ್ರೆಸ್ಗೆ ಫುಲ್ ಸಪೋರ್ಟ್ ಸಿಗ್ತಾ ಇದೆ. ಇನ್ನು ಕಾಂಗ್ರೆಸ್ನತ್ತ ಸಮುದಾಯ ವಾಲುವಂತೆ ಮಾಡಿದ್ದೆ ಕಾಶಪ್ಪನವರ್, ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತಿದ್ದಾರೆ. ಕಾಶಪ್ಪನವರವರಿಂದ ಕಾಂಗ್ರೆಸ್ಗೆ ಇಡೀ ಸಮುದಾಯದ ಓಟ್ ಸಿಕ್ಕಿದೆ. ಬಿಜೆಪಿ ಕಡೆ ವಾಲ್ತಾ ಇದ್ದ ಸಮುದಾಯವನ್ನ ಕೈನತ್ತ ತಿರುಗಿಸಿದ್ದೆ ಶಾಸಕ ಕಾಶಪ್ಪನವರ್. ಹೀಗಾಗಿ ಪಂಚಮಸಾಲಿಯನ್ನ 2Aಗೆ ಸೇರಿಸಬೇಕು ಅಂತ ಹೋರಾಡಿದ್ದ ಶಾಸಕ ಹೋರಾಟ ಪಾದಯಾತ್ರೆ ಮಾಡಿ ಸಂಚಲನ ಸೃಷ್ಟಿ ಮಾಡಿದ್ರು. 100 ಕಿಲೋಮೀಟರ್ ನಡೆದು ಕಾಂಗ್ರೆಸ್ ಓಟ್ ತಂದುಕೊಟ್ಟಿದ್ದೆ ಇವ್ರು. ಹೀಗಾಗಿ ಪಂಚಮಸಾಲಿ ಮುಂದಾಳತ್ವ ವಹಿಸಿಕೊಂಡಿದ್ದೆ ಕಾಶಪ್ಪನವರಾಗಿದ್ರು. ಆದ್ರಿಂದಾನೇ ಬಿಜೆಪಿಗೆ ಹೋಗ್ಬೇಕಾಗಿರೋ ಓಟ್ಗಳೆಲ್ಲ ಕಾಂಗ್ರೆಸ್ಸಿಗೆ ಬಂತು. ಸಮುದಾಯವನ್ನ ಟರ್ನ್ ಮಾಡಿದ್ದೆ ಕಾಶಪ್ಪನವರು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಥ ಕೆಲಸ ಮಾಡಿದವರನ್ನ ಮಂತ್ರಿ ಮಾಡುವಂತೆ ಎಲ್ಲೆಡೆ ಈಗ ಒತ್ತಡ ಕೇಳಿ ಬರ್ತಾ ಇದೆ. ಪಕ್ಷಕ್ಕೆ ಕೊಡುಗೆ ಕೊಟ್ಟಿರುವ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ದಾರೆ. ಕಾಶಪ್ಪನವರ್ ಕುಟುಂಬದಿಂದ ಕೂಡ ಕಾಂಗ್ರೆಸ್ಗೆ ಅಪಾರ ಕೊಡುಗೆ ಕೊಡಲಾಗಿದೆ. ಹುನಗುಂದ ಕ್ಷೇತ್ರಕ್ಕೂ ಕೊಡುಗೆ ನೀಡಿರುವಂತಹ ವಿಜಯಾನಂದ ಕಾಶಪ್ಪನವರ್, ಹೀಗಾಗಿ ಅವರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಪಂಚಮಸಾಲಿ ಸಮುದಾಯ ಈಗ ಪಟ್ಟು ಹಿಡಿದಿದೆ. ಇಡೀ ಪಂಚಮಸಾಲಿ ಸಮುದಾಯ ಕಾಂಗ್ರೆಸ್ಗೆ ಫುಲ್ ಸಪೋರ್ಟ್ ಮಾಡಿದೆ. ಈ ರೀತಿ ಕಾಂಗ್ರೆಸ್ಗೆ ಪಂಚಮಸಾಲಿ ಸಮುದಾಯ ಸಪೋರ್ಟ್ ಮಾಡೋದಕ್ಕೆ ಕಾರಣನೇ ಪಂಚಮಸಾಲಿ ಸಮುದಾಯದ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಬರೋದಕ್ಕೆ ಕಾರಣನೇ ವಿಜಯಾನಂದ ಕಾಶಪ್ಪನವರ್. ಹೀಗಾಗಿ ಅವರ ಪ್ರಮುಖ ಪಾತ್ರವನ್ನ ಗಮನದಲ್ಲಿಟ್ಕೊಂಡು ಅವರ ಈ ಕೊಡುಗೆಯನ್ನ ಪಕ್ಷ ಸಂಘಟನೆಯನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ನವರು ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಕಾಂಗ್ರೆಸ್ಗೆ ಅವ್ರು ಕೊಟ್ಟಿರುವಂತ ಕೊಡುಗೆಗೆ ಪ್ರತಿಯಾಗಿ ಮಂತ್ರಿ ಸ್ಥಾನ ಕೊಡಿ ಅಂತೇಳಿ ಪಂಚಮಸಾಲಿ ಸಮುದಾಯದಿಂದ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಹಾಗಾದ್ರೆ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸಂಪುಟದಲ್ಲಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬಹುದಾ? ಇವರನ್ನ ಕನ್ಸಿಡರ್ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಪಂಚಮಸಾಲಿ ಸಮುದಾಯದ ವೋಟ್ಗಳು ಬಿಜೆಪಿಗೆ ಹೋಗದೆ ಕಾಂಗ್ರೆಸ್ಸಿಗೆ ಬರೋದಕ್ಕೆ ಪ್ರಮುಖ ಕಾರಣನೇ ಅವರು ಮಾಡಿದಂತ ಹೋರಾಟ, ಪಾದಯಾತ್ರೆ, ಪಕ್ಷ ಸಂಘಟನೆ, ಭಾಷಣಗಳು ಇವೆಲ್ಲವೂ ಕೂಡ. ಹಾಗಾಗಿ ಅವರನ್ನ ಗಮನದಲ್ಲಿಟ್ಕೊಂಡು ಸಚಿವ ಸಂಪುಟದಲ್ಲಿ ಅವರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ. ಬಟ್ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಇವರಿಗೆ ಮಂತ್ರಿಗಿರಿ ಸಿಗುತ್ತಾ? 20 ಸಚಿವ ಸ್ಥಾನ ಇದ್ರೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಪಂಚಮಸಾಲಿ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ. ಹುನಗುಂದ ಶಾಸಕರ ಬೆನ್ನಿಗೆ ನಿಂತ ಇಡೀ ರಾಜ್ಯದ ಸ್ವಾಮೀಜಿಗಳು ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಮಠಾಧೀಶರು ಕೂಡ ಒತ್ತಡ ಹೇರ್ತಿದ್ದಾರೆ. ಹೀಗಾಗಿ ಕಾಶಪ್ಪನವರ ಬೆನ್ನಿಗೆ ಇಡೀ ಪಂಚಮಸಾಲಿ ಸಮುದಾಯ ನಿಂತಿರೋದ್ರಿಂದ ಪಂಚಪೀಠದ ಸ್ವಾಮೀಜಿಗಳಿಂದನೂ ಕಾಶಪ್ಪನವರಿಗೆ ಬೆಂಬಲ ಸಿಗ್ತಿರೋದ್ರಿಂದ ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ? ಸಮುದಾಯಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಫುಲ್ ಈಗ ಸಪೋರ್ಟ್ ಸಿಗ್ತಾ ಇದೆ ಅವರಿಗೆ. ಕಾಶಪ್ಪನವರ ಸೇವೆ ಅಪಾರ, ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ಗುಣಗಾನ ಮಾಡ್ತಿದ್ದಾರೆ. ಪಕ್ಷ ಹಾಗೂ ಸಮುದಾಯಕ್ಕಾಗಿ ಕಾಶಪ್ಪನವರ್ ಮಂತ್ರಿ ಆಗ್ಲೇಬೇಕು. ಕಾಶಪ್ಪನವರಿಗೆ ಪಂಚಪೀಠದ ಮಹಾಸ್ವಾಮೀಜಿಗಳಿಂದ ಪೂರ್ತಿ ಬೆಂಬಲ ಸಿಗ್ತಾ ಇದೆ. ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಪಂಚಮಸಾಲಿ ಶ್ರೀಗಳು ಈಗ ಬೆಂಬಲ ಕೊಡ್ತಿದ್ದಾರೆ. ರಾಜ್ಯದ ಮಠಾಧೀಶರು, ಪಂಚಮಸಾಲಿ ಶ್ರೀಗಳು ಎಲ್ಲರೂ ಕೂಡ ಶಾಸಕ ವಿಜಯಾನಂದ ಕಾಶಪ್ಪನವರ ಬೆನ್ನಿಗೆ ನಿಂತ್ಕೊಂಡು ಅವರನ್ನ ಮಂತ್ರಿ ಮಾಡಲೇಬೇಕು, ನೀವು
ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ, ದುಡ್ದಿದ್ದಾರೆ ಪಕ್ಷಕ್ಕಾಗಿ. ಇಂಥವ್ರನ್ನ ಮಂತ್ರಿ ಮಾಡದೆ ಇನ್ಯಾರನ್ನ ಮಂತ್ರಿ ಮಾಡ್ತೀರಿ ಅಂತ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಲಿ ಶಾಸಕರಾಗಿರುವಂತಹ ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯೋಗ್ಯವಾದ ಸ್ಥಾನಮಾನವನ್ನು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ. ವಿಶೇಷವಾಗಿ ಹಾಲಿ ಶಾಸಕರಾಗಿರುವಂತಹ ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯೋಗ್ಯವಾದ ಸ್ಥಾನಮಾನವನ್ನು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ. ಬಹುಶಃ ನಮ್ಮೆಲ್ಲ ಪೀಠಾಚಾರ್ಯರ ಅಪೇಕ್ಷೆ ಇದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗದಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು ಮರೆಯುವಂತಿಲ್ಲ. ಬಹುಶಃ ನಮ್ಮೆಲ್ಲ ಪೀಠಾಚಾರ್ಯರ ಅಪೇಕ್ಷೆ ಇದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗದಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು ಮರೆಯುವಂತಿಲ್ಲ. ಪಕ್ಷದ ಸಂಘಟನೆ ಕೂಡ ಹೆಚ್ಚು ವ್ಯಾಪಕವಾಗಿ ಈ ಭಾಗದಲ್ಲಿ ಉಂಟಾಗಲಿಕ್ಕೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಈ ಹಿಂದೆ ಈ ಭಾಗದಿಂದ ಬೆಂಗಳೂರಿನವರೆಗೆ ಮಾಡಿರುವಂಥ ಪಾದಯಾತ್ರೆಯೂ ಕೂಡ ಒಂದು ಮುಖ್ಯ ಭಾಗ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಮರೆಯುವುದಿಲ್ಲ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಬರುವ ದಿನಮಾನಗಳಲ್ಲಿ ಸಚಿವ ಸ್ಥಾನವನ್ನು ಸರ್ಕಾರ ಕಲ್ಪಿಸಿಕೊಡಬೇಕು ಅನ್ನುವಂತಹ ಮಾತನ್ನ ರಂಭಾಪುರಿ ಜಗದ್ಗುರುಗಳವರ ಜೊತೆಗೆ ನಾವು ಕೂಡ ಧ್ವನಿಗೂಡಿಸ್ತಾ ಆ ದಿನಗಳು ಆದಷ್ಟು ಬೇಗನೆ ಲಭಿಸಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಶಿಸ್ತಾ, ವಿಜಯಾನಂದ ಕಾಶ್ಯಪ್ಪನವರು ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸಮಾಜಗಳನ್ನ ಒಂದುಗೂಡಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗೆ ಇದೆ ಅಂತಂದ್ರೆ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಇದೆ. ಅದಕ್ಕೆ ನಾವು ವಿಜಯಾನಂದ ಕಾಶ್ಯಪ್ಪನವರನ್ನ ಮಂತ್ರಿಯನ್ನಾಗಿ ಮಾಡ್ರಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಅವರನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಉತ್ತರ ಕರ್ನಾಟಕದೊಳಗೆ ವಿಜಯಾನಂದ ಕಾಶ್ಯಪ್ಪನವರು ಅಂತಂದ್ರೆ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಯುವ ನಾಯಕ. ಅಂಥ ಯುವ ನಾಯಕನನ್ನು ಬೆಳೆಸ್ತಕ್ಕಂಥ ಕಾರ್ಯ ಸರ್ಕಾರ ಮಾಡಿ
ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳ್ತಾ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್. ದುರ್ಗೇಶ್, ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಪಂಚಮಸಾಲಿ ಶ್ರೀಗಳಿಂದ ಹಿಡಿದು ಎಲ್ಲ ಶ್ರೀಗಳು ಮಠಾಧೀಶರು ಕೂಡ ಬೆಂಬಲ ಕೊಡ್ತಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ಒತ್ತಾಯಿಸ್ತಿದ್ದಾರೆ. ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆಯಾ? ಎಸ್ ಸೌಖ್ಯ, ಸಚಿವ ಸಂಪುಟ ವಿಸ್ತರಣೆಗೆ DK ಶಿವಕುಮಾರ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಬುಲಾವಣೆ ನೀಡಿರುವಂಥದ್ದು. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಮೂಲಕ, DK ಶಿವಕುಮಾರ್ ಅವರನ್ನ ಭೇಟಿ ಮಾಡುವ ಮೂಲಕ ಮತ್ತು ಮಾಜಿ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವ ಮೂಲಕ ಶಾಸಕರು ಲಾಬಿಯನ್ನು ನಡೆಸ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಕ್ಷೇತ್ರದ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಲೇಬೇಕನ್ನುವಂಥ ಪಟ್ಟು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಪಂಚಮಸಾಲಿ ಸಮುದಾಯದ ನಾಯಕರು ಮತ್ತು ಸ್ವಾಮೀಜಿಗಳು ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶವನ್ನು ಮಾಡಿಕೊಡಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಲಾಬಿ ನಡೆಸ್ತಿದ್ದಾರೆ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ವಿಜಯಾನಂದ ಕಾಶಪ್ಪನವರು ಯುವ ನಾಯಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಪಕ್ಷವನ್ನು ಸಂಘಟಿಸುವಂಥ ಕೆಲಸದ ಜೊತೆಗೆ ಪಕ್ಷಕ್ಕೆ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಸೆಳೆದು ಪಕ್ಷವನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅವಕಾಶವನ್ನು ಕೊಡಬೇಕನ್ನುವಂಥದ್ದು ಬಹಳ ಜೋರಾಗಿ ಕೂಗು ಕೇಳಿ ಬರ್ತಾ ಇದೆ. ಒಂದು ಕಡೆ ಸ್ವಾಮೀಜಿಗಳಿಂದಲೂ ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಹೇರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ವಿಜಯಾನಂದ ಕಾಶಪ್ಪನವರವರಿಗೆ ಅವಕಾಶವನ್ನು ಹೈಕಮಾಂಡ್ ನಾಯಕರು ಮಾಡಿಕೊಡ್ತಾರೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆದರೆ, DK ಶಿವಕುಮಾರ್ ಅವರಿಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆಯನ್ನು ನೀಡಿ ಅನ್ನುವಂಥದ್ದು. ಹೀಗಾಗಿ ಹುಣಗುಂದ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಒಂದು ವಿಭಾಗದಡಿ ಅವಕಾಶವನ್ನು ಮಾಡಿಕೊಡಿ, ಕೋಟಾದಡಿ ಅವಕಾಶವನ್ನು ಮಾಡಿಕೊಡಲೇಬೇಕನ್ನುವಂಥ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ವಿಜಯಾನಂದ ಅವರ ಕಾಶಪ್ಪನವರವರ ಕೆಲಸಗಳನ್ನು ನೋಡಿದ್ರ ಜೊತೆಗೆ ಪಂಚಮಸಾಲಿ ಸಮುದಾಯದ ಮತ ಬ್ಯಾಂಕ್ ಯಾವ ರೀತಿ ಇದೆ, ಕಾಂಗ್ರೆಸ್ಗೆ ಮತ ಬ್ಯಾಂಕನ್ನು ಮುಂದೆ ಉಳಿಸಿಕೊಂಡು ಹೋಗಬೇಕನ್ನೋ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡಿಕೊಡಲೇಬೇಕಾದಂಥ ಬಿಗಿ ಪಟ್ಟನ್ನು ಹಿಡಿದಿರುವಂಥದ್ದು. ಹೀಗಾಗಿ ಇನ್ನೇನು 18 ತಾರೀಕು DK ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಹೈಕಮಾಂಡ್ ನಾಯಕರು ಅವಕಾಶವನ್ನು ಮಾಡಿಕೊಟ್ಟು ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡ್ತಾರೆ ಅನ್ನುವಂಥ ಕುತೂಹಲ ಮೂಡ್ತಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.